ವೀಕ್ಷಕರೇ ಎಲ್ಲರಿಗೂ ನಮಸ್ತೆ. ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಆಕ್ಚುಲಿ ಮಾರ್ಕೆಟು ಕಳೆದ 4-5 ದಿನಗಳಿಂದ ಫಾಲ್ ಆಗ್ತಾನೆ ಇದೆ. ಸೊ ಎಲ್ಲ ಇನ್ವೆಸ್ಟರ್ಸ್ಗಳು ತುಂಬಾ ಟೆನ್ಷನ್ ಆಗಿದ್ದಾರೆ. ಎಲ್ಲರ ಪ್ರಾಫಿಟ್ ಫೋಲಿಯೋ ರೆಡ್ ಆಗಿಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ 15 ಲಕ್ಷ ಕೋಟಿ 15 lakhs crores ವೈಪೌಟ್ ಆಗಿದೆ ಮಾರ್ಕೆಟ್ ಇಂದ. ಸೊ ಲಾಸ್ಟ್ 4 to 5 days ಅಲ್ಲಿ 15 lakhs crores ವೈಪೌಟ್ ಆಗಿದೆ ಮಾರ್ಕೆಟ್ ಇಂದ. ಸೊ ಇದರಿಂದ ನಮ್ಗೆ ಏನ್ ತಿಳಿಯುತ್ತೆ, FIS DIS ಅವರ ಪೊಸಿಷನ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಎಲೆಕ್ಷನ್ ರಿಸಲ್ಟು ನಿಯರ್ ಇದೆ. ಸೊ ನಿಯರ್ ಇರೋ ಟೈಮಲ್ಲಿ ಈ ತರ ಒಂದು ಸಿಚುವೇಶನ್ಸ್ಗಳು ಆಗೋದು ತುಂಬಾ ಕಾಮನ್. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂತ ಹೇಳಿದ್ರೆ, ಆ್ಯಕ್ಚುಲಿ ತುಂಬ ಜನ ಯೂಟ್ಯೂಬರ್ಸು, ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಮಾರ್ಕೆಟು ಕ್ರ್ಯಾಶ್ ಆಗುತ್ತೆ ಕ್ರ್ಯಾಶ್ ಆಗುತ್ತೆ ಕ್ರ್ಯಾಶ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಮಾರ್ಕೆಟು ಇನ್ನೂ ಕ್ರ್ಯಾಶ್ ಆಗಿಲ್ಲ, ಸೆಂಟಿಮೆಂಟು ಇನ್ನೂ ಬ್ಯಾರಿಶ್ ಆಗಿಲ್ಲ. ಸೊ ಇದನ್ನ ನಾನು ವಿತ್ ಪ್ರೂಫು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಸೊ ನಿಫ್ಟಿ ಕಳೆದ 4-5 ದಿನಗಳಿಂದ 3% ಫಾಲ್ ಆಗಿದೆ. ಓಕೆ, ಸೆನ್ಸೆಕ್ಸು 2% ಫಾಲ್ ಆಗಿದೆ. ಸೊ ಓವರ್ ಆಲ್ ಮಾರ್ಕೆಟು ಏನು ಬ್ಯಾರಿಶ್ ಸೆಂಟಿಮೆಂಟ್ ಇನ್ನು ಕ್ರಿಯೇಟ್ ಆಗಿಲ್ಲ. ಸೊ ಇನ್ನು ಸೈಡ್ ವೇವ್ಸ್ ಅಲ್ಲಿ ಇದೆ ಮಾರ್ಕೆಟು. ಓಕೆ, ಸೊ ಯಾರನ್ನು ಭಯ ಬೀಳೋ ಅಗತ್ಯ ಇಲ್ಲ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿರೋರು ಯಾವುದೇ ತರ ಭಯ ಬೀಳ್ಬೇಡಿ. ಸೊ ಹೋಲ್ಡ್ ಮಾಡಿ, ನಿಮ್ಮಿಷ್ಟ. ಹೋಲ್ಡ್ ಮಾಡಂಗಿರೋ ಹೋಲ್ಡ್ ಮಾಡಿ, ಅಥವಾ ಸೇಲ್ ಮಾಡಂಗಿರೋ ಸೇಲ್ ಮಾಡಿ. ಹೇಳೋದಕ್ಕೆ ನಾನು ಯಾರು ಅಲ್ಲ. ಸೊ ನಾನು ನನ್ನ ಒಂದು ವ್ಯೂನ ಮಾತ್ರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಇವಾಗ ನಾವು ಡೈರೆಕ್ಟಾಗಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋಣ. ನಿಫ್ಟಿನ ಅನಾಲಿಸಿಸ್ ಮಾಡಿ ಏನಾಗುತ್ತೆ, ಏನಾಗಬಹುದು, ಏನಾಗುತ್ತೆ ಅಂತ ಹೇಳೋದಕ್ಕೆ ನಾನಂತೂ ಕನ್ಫರ್ಮೇಷನ್ ಆಗಿ ನಾನು ಹೇಳೋದಕ್ಕಾಗೋದಿಲ್ಲ. ಏನಾಗಬಹುದು ಅನ್ನೋದನ್ನ ಬೇಕಂದ್ರೆ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಸೊ ಮೋಸ್ಟ್ಲಿ ಏನಾಗ್ಬೋದು ಅನ್ನೋದನ್ನ ನಾನು ಪ್ರಿಡಿಕ್ಟ್ ಮಾಡ್ತೀನಿ. ಓಕೆ, ಸೊ ಇವಾಗ ನಾನು ಟ್ರೇಡಿಂಗ್ ವ್ಯೂ ಅಪ್ಲಿಕೇಶನ್ ನ ಓಪನ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನೋಡ್ಬೋದು ಇವತ್ತು ಬಂದ್ಬಿಟ್ಟು ಡೇಟು 5th May, ಸಾರಿ 10th May 2024. ಓಕೆ, ಸೊ ಇನ್ನ ಲಾಸ್ಟ್ 4 to 5 days ಇಂದ ಮಾರ್ಕೆಟು ಕರೆಕ್ಷನ್ ಆಗ್ತಾನೆ ಇದೆ, ಡೌನ್ ಸೆಲ್ಲಿಂಗ್ ಬರ್ತಾನೆ ಇದೆ ಅಗ್ರೆಸಿವ್ ಆಗಿ. ಸೊ ಅದರಿಂದ ಎಲ್ಲರೂ ತುಂಬಾ ಜನ ಕೇಳ್ತಾನೆ ಇದ್ರಿ ನಿಫ್ಟಿ ಅನಾಲಿಸಿಸ್ ಮಾಡಿ 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 ಅಂತ ಅನ್ಬಿಟ್ಟು, ಅಥವಾ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಯಾವುದೇ ಒಂದಾಗಿರೋದು ಮಾರ್ಕೆಟ್ ಅನಾಲಿಸಿಸ್ ಮಾಡಿ ಹೇಳಿ ಅಂತ ಅಂದ್ಬಿಟ್ಟು. ಸೊ ಆದ್ರಿಂದ ಮಾಡ್ತಾ ಇದ್ದೀನಿ. ಸೊ ಮಾರ್ಕೆಟಲ್ಲಿ ನಿಫ್ಟಿ 3% ಫಾಲ್ ಆಗಿದೆ ಲಾಸ್ಟ್ 3 to 4 days ಅಲ್ಲಿ. ಇವಾಗ ಒಂದು ಸ್ವಲ್ಪ ರಿಕವರಿ ತಗೊಂಡಿದೆ, 0.44% ರಿಕವರಿ ಆಗಿದೆ. ಸೊ ಸೆನ್ಸೆಕ್ಸ್ 2% ಫಾಲ್ ಆಗಿದೆ. ಇನ್ನು ಬ್ಯಾಂಕ್ ನಿಫ್ಟಿ ಇನ್ನೂ ಅಷ್ಟೊಂದು ರಿಕವರಿ ತಗೊಂಡಿಲ್ಲ. ಓಕೆ, ಸೊ ಫಸ್ಟು ನಿಫ್ಟಿನ ನಾವು ಅನಾಲಿಸಿಸ್ ಮಾಡೋಣ, ಆಮೇಲೆ ಬ್ಯಾಂಕ್ ನಿಫ್ಟಿ ಅದೆಲ್ಲ ನೋಡೋಣ. ಸೊ ಇದು ನಿಫ್ಟಿದು ಚಾರ್ಟ್, ನಿಫ್ಟಿ ಇಂಡೆಕ್ಸ್. ಓಕೆ, ಸೊ ಈ ನಿಫ್ಟಿ ಇಂಡೆಕ್ಸ್ ಚಾರ್ಟ್ ಅಲ್ಲಿ ನಾವು ನೋಡಿದ್ರೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಏನ್ ಕಾಣುತ್ತೆ ನಿಮ್ಗೆ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ. ಸೊ ಹಿಂಗೆ ಹೈಯರ್ ಹೈ ಹೈಯರ್ ಲೋ ಮಾಡ್ಕೊಂಡು ಹೋಗಿದೆ ಮಾರ್ಕೆಟ್ ಅಲ್ವಾ. ಸೊ ಮೇಜರ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ನಾವು ಫೈಂಡ್ ಔಟ್ ಮಾಡಬೇಕು. ಸಪ್ಲೈ ಅಂಡ್ ಡಿಮಾಂಡ್ ಝೋನ್. ಸೊ ಎಲ್ಲಿದೆ ಅನ್ನೋದನ್ನ ಫಸ್ಟ್ ನಾವು ಯಾವುದೇ ಒಂದು ಚಾರ್ಟ್ ಅಲ್ಲಿ ಆಗಿರ್ಲಿ, ಯಾವುದೇ ಒಂದು ಬ್ಯಾಂಕ್ದು ಇದಾಗಿರ್ಲಿ, ನಾವು ಫಸ್ಟ್ ಫೈಂಡ್ ಔಟ್ ಮಾಡಬೇಕಾದ್ರು ಸಪ್ಲೈ ಅಂಡ್ ರೆಸಿಸ್ಟೆನ್ಸ್ ಝೋನ್. ಸೊ ಅದಕ್ಕೆ ನಾವು ವೀಕ್ಲಿ ಟೈಮ್ ಫ್ರೇಮ್ ಹೋಗೋಣ. ಸೊ ನೀವು ನೋಡ್ಬೋದು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನಮಗೆ a clear supply zone. So I'll make it as ಎಲ್ಲಿದು,
ಸೊ ಈ ಒಂದು ಸಪ್ಲೈ ಝೋನ್ ಇಂದ ನಮಗೆ ಕ್ಲಿಯರ್ ಆಗಿ ಸೆಲ್ಲಿಂಗ್ ಬಂದಿದೆ. ಎಷ್ಟಿದೆ ಪ್ರೈಸ್ ಅದು? 22,600 22,800 ಒಳಗಡೆ ನಮಗೆ ಕ್ಲಿಯರ್ ಸೆಲ್ಲಿಂಗ್ ಝೋನ್ ಕಾಣಿಸ್ತಾ ಇದೆ. ಸೊ ಈ ಒಂದು ಸೆಲ್ಲಿಂಗ್ ಝೋನು ಇಲ್ಲಿವರೆಗೂ ಇದೆ ಆಕ್ಚುಲಿ. ಸೊ ಇಲ್ಲಿ ಫಸ್ಟ್ ಟೈಮ್ ಇಲ್ಲಿಂದ ರಿಜೆಕ್ಷನ್ ತಗೊಂಡಿದೆ. ಸೆಕೆಂಡ್ ಟೈಮ್ ಈ ಒಂದು ಕ್ಯಾಂಡಲ್ ನೋಡ್ಬೋದು, ಸಖತ್ ಹಾರ್ಡ್ ಆಗಿ ಸೆಲ್ ಮಾಡಿದ್ದಾರೆ. ಸೊ ಥರ್ಡ್ ಟೈಮ್ ಇಲ್ಲಿಂದ ಸೆಲ್ಲಿಂಗ್ ಬಂದಿದೆ. ಸೊ ಪ್ರತಿ ಸತಿ ಇದನ್ನ ಬ್ರೇಕ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೆ ಪ್ರೈಸು, ಆದ್ರೆ ಬ್ರೇಕ್ ಮಾಡ್ತಾ ಇಲ್ಲ. ಸೊ ಇಲ್ಲಿಂದ ಸೆಲ್ಲಿಂಗ್ ಬರ್ತಾನೆ ಇದೆ ನಮಗೆ. ಇವಾಗ ಡಿಮ್ಯಾಂಡ್ ಝೋನ್ ನೋಡೋಣ. ಸೊ ಇದು ಒಂದು ಕ್ಲಿಯರ್ ಡಿಮ್ಯಾಂಡ್ ಝೋನ್ ನಮಗೆ. ಸೊ ಇಲ್ಲೊಂದು ಚಿಕ್ಕ ಡಿಮ್ಯಾಂಡ್ ಝೋನ್ ಇದೆ. ಮತ್ತೆ ಇಲ್ಲೊಂದು ಡಿಮ್ಯಾಂಡ್ ಝೋನ್ ಇದೆ. ಅಂದ್ರೆ ಸಪೋರ್ಟ್ ಝೋನ್, ಸಪೋರ್ಟ್ ಇದೆ ಅಂತ ಅರ್ಥ. ಸೊ ನಮಗೆ ಈ ಒಂದು ಪ್ರೈಸ್ ಪಾಯಿಂಟ್ ಅಲ್ಲಿ ಸಪೋರ್ಟ್ ಇದೆ. ಪ್ರೈಸ್ ಏನು? ನೋಡ್ಬೋದು ನೀವು, 20,990ರಿಂದ 21,371 ರೂಪಾಯಿಗೆ ಒಂದು ಸಪೋರ್ಟ್ ಝೋನ್ ಇದೆ. ಈ ಒಂದು ಝೋನ್ ಅಲ್ಲಿ ಸಪೋರ್ಟ್ ತುಂಬಾ ಬೈಯರ್ಸ್ ಚೆನ್ನಾಗಿದ್ದಾರೆ. ಓಕೆ. ಸೊ ಮತ್ತೆ 21,739ರಿಂದ 21,733ರವರೆಗೆ ಒಂದು ಒಳ್ಳೆ ಡಿಮಾಂಡ್ ಝೋನ್ ಇದೆ. ಸೊ ಅಲ್ಲಿಂದನೂ ಚೆನ್ನಾಗಿ ಬೈಯಿಂಗ್ ಬರ್ತಾ ಇದೆ, ಸರಿನಾ? ಸೊ ಇವಾಗ ಮೇನ್ ಬೇಕಾಗಿರೋದೇನು ನಿಮ್ಗೆ? ಕ್ಲಾರಿಟಿ ಬೇಕಾಗಿರೋದು, ಯಾಕೆ ಇಷ್ಟು ಸೆಲ್ಲಿಂಗ್ ಬರ್ತಾ ಇದೆ? ಸೆಲ್ಲಿಂಗ್ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಅಗ್ರೆಸಿವ್ ಆಗಿ ಅದೊಂದು ಸೆಲ್ಲರ್ಸ್ ಝೋನ್ ಅಲ್ಲಿ ಇತ್ತು. ಸೊ ಆ ಒಂದು ರೀಸನ್ ಇಂದ ಸೆಲ್ಲಿಂಗ್ ಬರ್ತಾ ಇದೆ. ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡ್ಬೋದು. ಸೊ ಈ ಒಂದು ಝೋನ್ಗೆ ಹೋಗಿದ ತಕ್ಷಣ ಅಗ್ರೆಸಿವ್ ಆಗಿ ಸೆಲ್ ಮಾಡ್ತಾರೆ ನೋಡಿ. ಇಲ್ಲಿ ನೋಡಿ, ಈ ಡೇಟ್ ಅಲ್ಲಿ 12th ಫ್ರೈಡೆ ಏಪ್ರಿಲ್ ಇಂದ 15th ಫ್ರೈಡೆಗೆ, ಅಂದ್ರೆ ಸ್ಯಾಟರ್ಡೆ ಸಂಡೇ ಇತ್ತು. ಸೊ ಅವತ್ತಿನ ದಿವಸ ಸಖತ್ತಾಗಿ ಗ್ಯಾಪ್ ಡೌನ್ ಆಗಿತ್ತು, ಹಾರ್ಡ್ ಆಗಿ ಸೆಲ್ ಮಾಡಿದ್ರು. ಸೊ ಅದೇ ತರ ಇಲ್ಲಿಂದ ಬೈಯಿಂಗ್ ಬಂದಿದೆ, ಇಲ್ಲಿಂದ ಸೆಲ್ಲಿಂಗ್ ಬಂದಿದೆ. ಸೊ ಈ ಒಂದು ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಮಾಡಿದ್ರೆ ಪ್ರೈಸು, ಆಕ್ಚುಲಿ ನಾವು ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಮಾಡಿ ಈ ಒಂದು ಝೋನ್ ಇಂದ ಕ್ಲಿಯರ್ ಕ್ಯಾಂಡಲ್ ಫಾರ್ಮೇಶನ್ ಆಗಬೇಕು. ಈ ಒಂದು ಝೋನ್ ಕೆಳಗಡೆ ಕ್ಲಿಯರ್ ಕ್ಯಾಂಡಲ್ ಫಾರ್ಮೇಶನ್ ಅದು ಈ ತರ ಆಗ್ಬೇಕು. ದಟ್ ಶುಡ್ ಬಿ ರೆಡ್ ಕಲರ್, ರೆಡ್, ಸ್ಟ್ರಾಂಗ್ ರೆಡ್ ಕಲರ್. ಈ ತರ ಒಂದು ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆದ್ರೆ ಡೆಫಿನೆಟ್ಲಿ, ಸೊ ನಾವು ಲೋರ್ ಲೋ ಕ್ರಿಯೇಟ್ ಮಾಡಿದೀವಿ ಅಂತ ಅರ್ಥ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಸ್ಟ್ರಕ್ಚರ್ ಬ್ರೇಕ್ ಆಗಿದೆ, ಹೈಯರ್ ಹೈ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇದ್ದಿದ್ದು ಮಾರ್ಕೆಟ್ ಲೋರ್ ಲೋ ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಅರ್ಥ. ಸೊ ಟ್ರೆಂಡ್ ಚೇಂಜ್ ಆಗಿದೆ ಅಂತ ಅರ್ಥ. ಸೊ ಇದು ಬುಲ್ಲಿಶ್ ಟ್ರೆಂಡ್. ನೀವು ನೋಡ್ಬೋದು ಮಾರ್ಕೆಟ್ ಯಾವ ತರ ಹೋಗಿದೆ ಅಂತ. ಸೊ ಮಾರ್ಕೆಟ್ ನೋಡಿ ಈ ತರ ಹೈಯರ್ ಹೈ ಹೈಯರ್ ಲೋ ಕ್ರಿಯೇಟ್ ಮಾಡ್ಕೊಂಡು ಹೋಗಿದೆ. ಸೊ ಇವಾಗ ಇದೇನಾದ್ರು ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ಈ ಒಂದು ಟ್ರೆಂಡ್ ಲೈನು
ಈ ತರ ಲೋವರ್ ಲೋ ಫಾರ್ಮೇಶನ್ ನ ಕ್ರಿಯೇಟ್ ಮಾಡ್ಕೊಂಡು ಬರುತ್ತೆ. ಅಥವಾ ಹೀಗೂ ಆಗ್ಬೋದು, ಇನ್ ಕೇಸ್ ಈ ಒಂದು ಝೋನ್ ಅಲ್ಲಿ ನಾವು ಎಲೆಕ್ಷನ್ ರಿಸಲ್ಟ್ ಬರೋವರೆಗೂ ಇದ್ದು ಹಿಂಗೆ ಇಲ್ಲಿ ಸೈಡ್ ವೇವ್ಸ್ ಅಲ್ಲಿ ಇದ್ದು ಮಾರ್ಕೆಟ್, ಸೊ ರಿಸಲ್ಟ್ ಏನಾದ್ರು ಪಾಸಿಟಿವ್ ಬಂದ್ರೆ, ರಿಸಲ್ಟ್ ಏನಾದ್ರು ಚೆನ್ನಾಗಿ ಪಾಸಿಟಿವ್ ಬಂದು ಸ್ಟೇಬಲ್ ಗೌರ್ಮೆಂಟ್ ಬಂತು ಅಂತ ಹೇಳಿದ್ರೆ, ಸೊ ಮಾರ್ಕೆಟ್ ಹಿಂಗೆ ರ್ಯಾಲಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಲಾಸ್ಟ್ 5 to 6 ಲೋಕಸಭಾ ಎಲೆಕ್ಷನ್ದು ರಿಸಲ್ಟ್ಗಳದು ಆ ಟೈಮಲ್ಲಿ ಬಂದಿರೋ ಅನಾಲಿಸಿಸ್ ನಾನು ನೋಡಿ, ಚಾರ್ಟ್ ನ ನೋಡಿ ಅನಲೈಸ್ ಮಾಡಿ ಮಾಡ್ತಾ ಇರೋಂತ ಒಂದು ವಿಡಿಯೋ ಇದು. ಯಾಕೆ ಅಂತಂದ್ರೆ ಲಾಸ್ಟ್ ಯಾವುದೇ ಒಂದು ಲೋಕಸಭಾ ಎಲೆಕ್ಷನ್ ಆದ್ಮೇಲೆ ಆಗೋ ಟೈಮಲ್ಲಿ ಮಾರ್ಕೆಟ್ ಡೆಫಿನೆಟ್ಲಿ ಸೊ ಶಾರ್ಟ್ ಟರ್ಮ್ ಪ್ರಾಫಿಟ್ ಕವರಿಂಗ್ ಬರುತ್ತೆ, ಪ್ರಾಫಿಟ್ ಕವರ್ ಮಾಡ್ಕೊಂತಾರೆ, FIS ಎಲ್ಲ ಕ್ಲಿಯರ್ ಮಾಡ್ಕೊಂತಾರೆ. ಸೊ ಅವರ ಪೊಸಿಷನ್ಸ್ ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಮತ್ತೆ ಹೊಸ ಪೊಸಿಷನ್ಸ್ ನ ಕ್ರಿಯೇಟ್ ಮಾಡ್ತಾರೆ. ಅದು ಅಪ್ ಸೈಡ್ ಕ್ರಿಯೇಟ್ ಮಾಡ್ತಾರ, ಡೌನ್ ಸೈಡ್ ಕ್ರಿಯೇಟ್ ಮಾಡ್ತಾರ, ಅದು ಅವ್ರಿಗೆ ಗೊತ್ತಿರುತ್ತೆ. ಸೊ ಡಿಪೆಂಡ್ಸ್ ಆನ್ ದಟ್ ಮಾರ್ಕೆಟ್ ಮೂಮೆಂಟಮ್ ಕೊಡುತ್ತೆ. ಸೊ ನಮ್ ಕೈಯಲ್ಲಿ ಏನಿಲ್ಲ. ಸೊ ಎಲ್ಲ ದೊಡ್ಡವ್ರು ಯಾವ ತರ ಮೂವ್ ಮಾಡ್ಬೇಕು ಅಂತ ಅನ್ಕೊಂತಾರ ಆ ತರ ಮೂವ್ ಆಗುತ್ತೆ ಮಾರ್ಕೆಟ್. ಸೊ ಅದಕ್ಕಿಂತ ಮುಂಚೆನೆ ಪ್ರೈಸ್ ಇಲ್ಲಿ ಹೇಳ್ಬಿಡುತ್ತೆ ನಮ್ಗೆ ಏನಾಗಬಹುದು ಅಂತ ಅನ್ಬಿಟ್ಟು. ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ, ಏನಾಗಬಹುದು ಅಂತ ಹೇಳ್ಬೋದು ನಾವು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ನಿಫ್ಟಿ ಅನಾಲಿಸಿಸ್ ಮಾಡೋಣ. ನಿಫ್ಟಿ ಆಯ್ತು, ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡ್ಬಿಡೋಣ. ಸೊ ಬ್ಯಾಂಕ್ ನಿಫ್ಟಿನೂ ಸೇಮ್ ಇದೆ, ಸೇಮ್ ಅಪ್ ಸೈಡ್ ಮೂಮೆಂಟಮ್ ನೋಡಿ. ಇದು ಹೈಯರ್ ಹೈ ಹೈಯರ್ ಲೋ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇದೆ. ಈ ಒಂದು ಓಕೆ ನಿಮ್ಗೋಸ್ಕರ ಮಾಡ್ಬಿಡ್ತೀನಿ. ಮತ್ತೆ ಸೇಮ್ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ಬೇಕಂದ್ರೆ ಯಾವತ್ತೂ ಸಪ್ಲೈ ಡಿಮ್ಯಾಂಡ್ ಝೋನ್ ಸೇಮ್ ಇರುತ್ತೆ. ಸೊ ಇದು ಸಪ್ಲೈ ಝೋನ್, ಇಲ್ಲಿ ನಿಮಗೆ ಡಿಮ್ಯಾಂಡ್ ಝೋನ್ ಬರುತ್ತೆ. ಓಕೆ, ಸೊ ಈ ಒಂದು ಝೋನ್ ಅಲ್ಲಿ ಇದೆ ಮಾರ್ಕೆಟ್. ಇನ್ ಕೇಸ್ ಈ ಒಂದು ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಮಾಡ್ತು ಅಂತ ಅಂದ್ರೆ, ಬ್ರೇಕ್ ಮಾಡಿ ಕ್ಲಿಯರ್ ಕ್ಯಾಂಡಲ್ ಫಾರ್ಮೇಶನ್ ಸಿಕ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಟ್ರೆಂಡ್ ಚೇಂಜ್ ಆಗುತ್ತೆ ಅಂತ ಅರ್ಥ. ಬಟ್ ಇನ್ನು ಟ್ರೆಂಡ್ ಚೇಂಜ್ ಆಗಿಲ್ಲ. ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳಿ, ಮಾರ್ಕೆಟು 10% ಗಿಂತ ಕೆಳಗಡೆ ಫಾಲ್ ಆದ್ರೆ ಮಾತ್ರನೇ ಅದು ಬ್ಯಾರಿಶ್ ಸೆಂಟಿಮೆಂಟ್ ಕ್ರಿಯೇಟ್ ಆಗಿದೆ ಅಂತ ಅರ್ಥ, ಕ್ರಾಶ್ ಆಗ್ತಾ ಇದೆ ಅಂತ ಅರ್ಥ. ಸೊ 10% ಗಿಂತ ಕೆಳಗಡೆ ಕ್ರಿಯೇಟ್ ಆಗಿಲ್ಲ, ಡೌನ್ ಫಾಲ್ ಆಗಿಲ್ಲ ಅಂದ್ರೆ ಮಾರ್ಕೆಟು ಅದು ಯಾವತ್ತೂ ಇನ್ನು ಕರೆಕ್ಷನ್ ಅಷ್ಟೇ. ಸೊ ಅಪ್ ಸೈಡ್ ಮೂಮೆಂಟಮ್ ಇರುತ್ತೆ, ಡೌನ್ ಸೈಡ್ ಮೂಮೆಂಟಮ್ ಇರುತ್ತೆ ಮಾರ್ಕೆಟ್ ಅಲ್ಲಿ. ಸೊ ಎಕ್ಸ್ಪ್ಯಾನ್ಷನ್ ಅಂಡ್ ಕಾಂಟ್ರಾಕ್ಷನ್ ಎರಡೂ ಇರುತ್ತೆ ಮಾರ್ಕೆಟ್ ಅಲ್ಲಿ. ಸೊ ಇದು ಇವಾಗ ಕಾಂಟ್ರಾಕ್ಷನ್ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ, ಶಾರ್ಟ್ ಟರ್ಮ್ ಕವರಿಂಗ್ ಆಗ್ತಾ ಇದೆ. ಸೊ ಇದನ್ನು ಸೇಮು, ಈ ಒಂದು ಟ್ರೆಂಡ್ ಲೈನ್ ಕೆಳಗಡೆ, ಈ ಒಂದು ಸಪ್ಲೈ ಝೋನ್ ಕೆಳಗಡೆ ಮಾರ್ಕೆಟ್ ಕ್ಲಿಯರ್ ಆಗಿ ಒಂದು ಕ್ಯಾಂಡಲ್ ಫಾರ್ಮೇಶನ್ ಕೊಡ್ತು ಅಂತ ಅಂದ್ರೆ ರೆಡ್ ಕ್ಯಾಂಡಲ್ ಫಾರ್ಮೇಶನ್ ಕೊಡಬೇಕು. ಸೊ ಆ ಒಂದು ರೆಡ್ ಕ್ಯಾಂಡಲ್ ಫಾರ್ಮೇಶನ್ ಕೊಡ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಸೊ ಇಲ್ಲಿಂದ ಟ್ರೆಂಡ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಏನಾದ್ರು ರಿಸಲ್ಟ್ ಪಾಸಿಟಿವ್ ಬಂದು ಒಂದು ಮೂಮೆಂಟಮ್ ಸಿಕ್ತು ಅಂತ ಹೇಳಿದ್ರೆ ಸೊ ಮತ್ತೆ ಅಪ್ಸೈಡ್ ಮೂಮೆಂಟಮ್ ರ್ಯಾಲಿ ಹೊಡೆಯುತ್ತೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.